ನಮಸ್ಕಾರ ಸ್ನೇಹಿತರೆ. ಕಿರುತೆರೆ ನಟಿ ಕಾವ್ಯ ಗೌಡ ಮತ್ತು ಅವರ ಪತಿ ಸೋಮಶೇಖರ್ ಮೇಲೆ ನಡೆದ ಹಲ್ಲೆ ಆರೋಪ ಈಗ ದೊಡ್ಡ ತಿರುವು ಪಡೆದುಕೊಂಡಿದೆ. ಈಗ ಅದೇ ಕುಟುಂಬದಿಂದಲೇ ಅಂದರೆ ಸೋಮಶೇಖರ್ ಸಹೋದರ ನಂದೀಶ್ ಅವರ ಪತ್ನಿ ಪ್ರೇಮಾ ಸಂಪೂರ್ಣ ಬೇರೆ ಕಥೆಯನ್ನು ಬಹಿರಂಗಪಡಿಸಿದ್ದಾರೆ. ಇತ್ತೀಚೆಗೆ ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ನಮ್ಮ ಮೇಲೆ ಹಲ್ಲೆ ನಡೆದಿದೆ ಎಂದು ಆರೋಪಿಸಿದ್ದರು. ಸೋಮಶೇಖರ್ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ವರದಿಗಳು ಕೂಡ ಹೊರಬಂದಿದ್ದವು. ಈ ಹಲ್ಲೆ ಕುಟುಂಬದಿಂದಲೇ ನಡೆದಿದೆ ಎಂಬ ಆರೋಪವೂ ಕೇಳಿಬಂದಿತ್ತು. ಆದರೆ ಈಗ ಪ್ರೇಮಾ ಎಂಬುವರು ಕ್ಯಾಮರಾ ಮುಂದೆ ಬಂದು ಇದೆಲ್ಲ ನಾಟಕ, ಆಸ್ತಿ ಕಬಳಿಸಲು ಮಾಡಿರುವ ಡ್ರಾಮಾ ಎಂದು ನೇರ ಆರೋಪ ಮಾಡಿದ್ದಾರೆ. ಪ್ರೇಮಾ ಹೇಳುವ ಪ್ರಕಾರ ಈ ಮನೆ ಅವರ ಭಾವ ಕಟ್ಟಿಸಿರುವ ಮನೆ. ಕೆಳ ಮಹಡಿಯಲ್ಲಿ ಮಾವ ವಾಸ, ಮೊದಲ ಮಹಡಿಯಲ್ಲಿ ನಂದೀಶ್, ಪ್ರೇಮಾ, ಎರಡನೇ ಮಹಡಿಯಲ್ಲಿ ಕಾವ್ಯ ಕುಟುಂಬ ವಾಸವಿದೆ. ಪ್ರತ್ಯೇಕವಾಗಿ ಇರಿ ಎಂದು ಮಾವ ಎಲ್ಲರಿಗೂ ಹೇಳಿದ್ದಾರೆ. ಆದರೆ ನಮ್ಮನ್ನು ಮನೆಯಿಂದ ಹೊರಹಾಕಲು ಕಾವ್ಯ ಗಲಾಟೆ ಮಾಡ್ತಿದ್ದಾರೆ ಎಂದು ಪ್ರೇಮಾ ಆರೋಪಿಸಿದ್ದಾರೆ. ಪ್ರೇಮಾ ಇನ್ನಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕಾವ್ಯ ಮನೆಯವರು ನಮ್ಮ ಮನೆಯಿಂದ ವಸ್ತು ಕದ್ದಿದ್ದಾರೆ, ನಾವು ಇಲ್ಲದ ವೇಳೆ ಬೀಗ ಹೊಡೆದು ಮನೆಗೆ ನುಗ್ಗಿದ್ದಾರೆ, ಫೋಟೋಶೂಟ್ ಕೂಡ ಮಾಡಿದ್ದಾರೆ, ಸಣ್ಣ ವಿಚಾರಕ್ಕೂ ಗಲಾಟೆ ಶುರು ಮಾಡ್ತಾರೆ, ನಮ್ಮ ಅಡುಗೆ ಮನೆಯಲ್ಲಿಗೂ ಹಸ್ತಕ್ಷೇಪ, ಆಕೆ ಕಲಾವಿದೆ, ಜನರು ನಂಬುತ್ತಾರೆ ಎಂಬ ನಂಬಿಕೆಯ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಪ್ರೇಮಾ ಹೇಳಿದ್ದಾರೆ. ಪ್ರೇಮಾ ಕಾವ್ಯ ಸಹೋದರಿ ಭವ್ಯ ಗೌಡ ಮೇಲೂ ಆರೋಪ ಮಾಡಿದ್ದಾರೆ. ನನ್ನ ಕತ್ತಿನ ತಾಳಿ ಸರ ಕಿತ್ತು ಹಾಕಿದ್ದಾರೆ, ನನ್ನ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಚಾಕುವಿನಿಂದ ಹಲ್ಲೆ ಅನ್ನೋದು ಸಂಪೂರ್ಣ ಸುಳ್ಳು ಎಂದು ಪ್ರೇಮಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಪ್ರಕರಣ ಸಂಬಂಧ ಕಾವ್ಯ, ಸೋಮಶೇಖರ್ ಮತ್ತು ಭವ್ಯ ವಿರುದ್ಧ ಜನವರಿ 26ರಂದು FIR ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಮಾವನ ಗೌರವಕ್ಕಾಗಿ ಇಷ್ಟು ದಿನ ಸುಮ್ಮನಿದ್ದೆ, ಆದರೆ ಈಗ ಆರೋಪ ಮಾಡಿದ ಮೇಲೆ ಮಾತನಾಡಲೇಬೇಕಾಯಿತು ಎಂದಿದ್ದಾರೆ. ಒಂದೇ ಕುಟುಂಬದಲ್ಲಿ ಎರಡು ವಿಭಿನ್ನ ಕಥೆಗಳು. ಯಾರು ಸತ್ಯ ಹೇಳ್ತಿದ್ದಾರೆ? ಇದು ಕಾನೂನಿನ ಮುಂದೆ ಸ್ಪಷ್ಟವಾಗಬೇಕಿದೆ. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳಿಗಾಗಿ